ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಚಂದ್ರ ಗಂಗಾಧರ ಸ್ವಲ್ಪ ಈ ಕಡೆ ನೋಡೋಣ. ಇಲ್ಲೇ ಇಲ್ಲೇ ಕಿರಣ प्रेम बोलो भारत माता के, बोलो भारत माता के जय. मुख्यमंत्री विजय बीजेपी राज्याध्यक्षರಿಗೆ ಬೇಡ ಅಂದ್ರೆ ಶ್ರೀರಾಮ್ ದೇವಸ್ಥಾನದವರು ಅಲ್ಲಿ ಬೇಡ ನಮಗೆ ಅಯೋಧ್ಯೆ ಸಾಕಾಗಿ ಬರಬೇಡ್ರಿ ಅಂದ್ರು. ಇಟ್ಗಿ ಮೇಲೆ ಅವ್ರ ಹೆಸರು ಬಂದು ಕೊಟ್ಟರು. ಅದ್ರಾಗ 2 ಕೆಜಿ ಬೆಳ್ಳಿ ಕೊಟ್ಟಿದ್ರು, ಉಪಯೋಗ ಆಗ್ತಿತ್ತು ಬಡವರಿಗೆ ಅಂತ ಕೂಡ ಹೇಳಕ್ ಕೊಡ್ತೀನಿ. ಇವತ್ತು ಅವರ ತಮ್ಮ ಗುರು ಇಲ್ಲೊಂದು ಬಿಜೆಪಿ 4 ಗುಂಪುನ ಎಲ್ಲ ಒಬ್ರು ಮೆಚ್ಚಕ್ಕೋಸ್ಕರ ಒಬ್ರಿಗೊಬ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡಿಸಂತ ದೊಡ್ಡಸ್ಕಿ ತೋರಿಸ್ತಾ ಇದ್ದಾರೆ. ಪಕ್ಷದಲ್ಲಿ ಅವ್ರದೇ ಒಂದು 4 ಗುಂಪು ಈ ಡಿಸ್ಟಿಕ್ ನಲ್ಲಿ ಅವರೇ ಗುಂಪನ್ನ ಅವರೇ ನಾವೇ ಬಿಜೆಪಿ ವರ್ಗದಲ್ಲಿ ಅನ್ನೋ ರೀತಿಯಲ್ಲಿ ಅವ್ರು ಮಾಡೋದಕ್ಕಿಂತ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ದೊಡ್ಡ ಫ್ಯಾಮಿಲಿಗಳು, ದೊಡ್ಡ ಮನುಷ್ಯರನ್ನ ದಾವಣಗೆರೆ ಅಭಿವೃದ್ಧಿ ಮಾಡಿದಿರಂತ ಮಲ್ಲಿಕಾರ್ಜುನ್ ಅವ್ರನ್ನ ದಾವಣಗೆರೆಗೆ ಇವತ್ತು ಕೆಲಸ ಮಾಡೋಣ ಅಂತ ಹೆಂಗ್ ಬೇಕಾಗಿ ಮಾತಾಡ್ರಿ, ದೊಡ್ಡನಾಗ್ತಾರೆ ಅಂತ ತಿಳ್ಕೊಂಡ್ರೆ ತಪ್ಪು. ಅನಧಿಕೃತವಾಗಿ ಎಣ್ಣೆ ಬಾಟಲ್ ಸೆಕೆಂಡ್ ದೊಡ್ಡನಾದ ವ್ಯಕ್ತಿಯಿಂದ ನಾವು ಜಿಲ್ಲಾ ಕಾಂಗ್ರೆಸ್ ಅವರಿಂದ ಕಲಿಯೋದೇನಿಲ್ಲ. ದಾವಣಗೆರೆ ಅಭಿವೃದ್ಧಿ ಆಗ್ತಾ ಇದೆ, ಕೆಲಸಗಳಾಗ್ತಾ ಇದಾವೆ, ಮುಂದೂ ಕೆಲಸ ಆಗುತ್ತೆ. ಇನ್ನು 2 ವರ್ಷದಲ್ಲಿ ನಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಒಳ್ಳೆಯ ಕೆಲಸ ಮಾಡುತ್ತೆ. ದಾವಣಗೆರೆ ಇನ್ನೂ ಒಳ್ಳೊಳ್ಳೆ ಅಭಿವೃದ್ಧಿಗಳು, ಹೊಸ ಕೆಲಸಗಳು ಕೂಡ ಮುಂದಿನ ದಿನಗಳಲ್ಲಿ ಪ್ರಾರಂಭವಾಗಿದ್ದಾವೆ. ಅದೆಲ್ಲ ಮುಗಿಸುವಂತ ಕೆಲಸ ದಾವಣಗೆರೆಯಲ್ಲಿ ಆಗುತ್ತೆ. ಯಶವಂತರಾವ್ ಸ್ವಲ್ಪ ಬುದ್ಧಿ ಸೀಮಿತ ಇಟ್ಕೊಂಡು ಮಾತಾಡಬೇಕು ಅಂತ ಕೇಳ್ಕೊಂಡು lot of strength, lot of children to everyone are capable. They wanted to form an association. We are encouraging them. I saw, when I became a minister at Indonesia, I could see in Assam, there were 3 women of AS officers. SP of Assam, DC of Assam, and from 3 years, they could not open only 10,000 feet of competition. They could not connect. I ordered them. I gave some direction. Within 1 month, they implemented, and we could bring back the water of within 1 month. So, people are more capable if you understand, but there is a direction. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕನ್ನಡದಲ್ಲಿ ನಾನು ಹಾಸನ ಯಾರೋ ತಗೊಳ್ಳಲಾಗಿದೆ ಎಲ್ಲ ಪೈಪ್
10,000 ಅಡಿ ಒಂದು ಜಾಗ ತಗರಾದ್ರು ಅವನೇ ಗೌರ್ಮೆಂಟ್ ಜಾಗನ ಒತ್ತುವರಿ ಮಾಡ್ತಾರೆ. ನಾನು ನೋಡ್ಬಿಟ್ಟು ಆ ಹೆಣ್ಮಗಳು SP ಗೆ DC ಗೆ ಈಗ DC ಇಲ್ಲ ಇದೆಲ್ಲ ಬೆಂಗಳೂರು 3 ಜನ IAS ಆಫೀಸರ್ಸ್ ಅವ್ರು ಹೇಳಿದ್ರೆ ಇಂಪ್ಲಿಮೆಂಟ್ ಅವರು ಬಹಳ ಕೇಪಬಲ್ ಇದ್ದಾರೆ. ಹೆಣ್ಮಕ್ಳಿಗೆ ಸಂಘಟನೆ ಮಾಡಿ ಅವಕಾಶ ಮಾಡಿ ವಾಯ್ಸ್ ರಕ್ಷಣೆ ನಾವು ಯಾರನ್ನು ಘೋಷಣೆಗೆ ಮಾಡೋಕ್ಕೆ ಅಧಿಕಾರಿಗಳಿಗೆ ಬೇರೆ ಮೇಲವರು ಅವಕಾಶ ಕೊಡಬಾರ್ದು. ಎಲ್ಲ ಥರದ ರಕ್ಷಣೆ ಮಾಡಬೇಕು. ಗೋಲ್ ಡಿಸಿಪ್ಲಿನ್ ದನ್ ಮೆನ್ ಇದು ನನ್ನ ಬಗ್ಗೆ ನಮಗೆ ಯಾರು ಏನು ಬೇಕಾದ್ರೂ ಹೇಳ್ಕೊಡ್ತಾರೆ. ಅವ್ರಿಗೆ ಅದಕ್ಕೋಸ್ಕರ ನಾವು ನಮ್ಮ ಸರ್ಕಾರ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಅದಕ್ಕೆ ನಾವು ಹೆಣ್ಮಕ್ಳನ್ನ ಗಮನರಿಟ್ಕೊಂಡು ಹೆಣ್ಣು ಇವತ್ತು ಅವರೆಲ್ಲ ನಮ್ಮ ನೌಕರ ಸಂಘ ನಮ್ಮ ಎಜುಕೇಶನ್ ಫೀಲ್ಡಲ್ಲಿ ಅತಿ ಹೆಚ್ಚು ಟೀಚರ್ಸು ಒಳ್ಳೆ ಸಾಧ್ಯತೆಯನ್ನು ಮಾಡ್ತಾ ಇದ್ದಾರೆ. Some institutions refusing this. Some institutions refusing this process. Let anyone organize in the government policy. We have to do equality. I don't feel we should differentiate. We have to take them along in the society and they are the part of the society. Thank you. ಎಷ್ಟು ಟೈಮ್ ಏನಂತ ಕೇಳಿದ್ರು ಇಲ್ಲಿ ಸಂಸದರ ಸಭೆ ಅದನ್ನೇ ಅದು ಕೂಡ ಒಟ್ಟಿಗೆ ಮಾಡ್ತಾರೆ ಸರ್. ಅಪೋಸಿಷನ್ ಪಾರ್ಟಿ ಲೀಡರ್ಸು ಮತ್ತು MPs ಮೀಟಿಂಗು ಎಲ್ಲ ನಾವು ಒಟ್ಟಿಗೆ ಮಾಡಬೇಕು. ಯಾಕೆಂದ್ರೆ ಎಲ್ಲ ಒಟ್ಟಿಗೆ ಸೇರಿ ಒಂದು ಧ್ವನಿಯಾಗಿ ರಾಜ್ಯದ ಹಿತಕ್ಕೆ ಹೋರಾಟ ಮಾಡಬೇಕು. ಅದನ್ನ ಫಿಕ್ಸ್ ಮಾಡಿದ್ರೆ CM ಎಲ್ಲರೂ ಟೈಮ್ ಇದು ಮಾಡ್ಕೊಂಡಿದ್ದಾರೆ. ಒಂದ್ಸತಿ ನಾವು ಯಾಕೆಂದ್ರೆ ಅವ್ರು ಪಾರ್ಲಿಮೆಂಟ್ ಅಲ್ಲಿ ಏನ್ ಪರಿಸ್ಥಿತಿ ಅವರು ಕೂಡ ನಾವು ಇದನ್ನ ವಿಶ್ವಾಸ ಕೂಡ ಮಾಡಬೇಕು. ಸರ್ 8ನೇ ತಾರೀಕು CWM ಸಭೆ ಇದೆ ಕಾವೇರಿ ಫಸ್ಟ್ ಟೈಮ್ ನಮ್ದೇನಾದ್ರು ಮೇಕೆದಾಟು ಇಲ್ಲ ಸರ್. ಅದನ್ನೇ ಅದೆಲ್ಲ ನಾವು ತಯಾರು ಮಾಡಬೇಕು ಅಂತಾನೆ ನಾವು ಪ್ರೆಷರೈಸ್ ಮಾಡಲಿಲ್ಲ ಅಂತಂದ್ರೆ ಅದು ಹಂಗೆ ಮುಂದಕ್ಕೆ ಹೋಗ್ತಾ ಇರ್ತದೆ. ಅಲ್ಲ ಇವತ್ತಿನ ಈ ತನಕ ಆಗಿರೋ ಅಜೆಂಡಾ ಮೇಕೆದಾಟು ಅದನ್ನೆಲ್ಲ ನಾವೀಗ ಅವ್ರಿಗೆ ಪ್ರೆಸೆಂಟೇಶನ್ ಕೊಡಬೇಕು. ಅದ ಕೆಲಸ ನಾನು ಮಾಡ್ತೀನಿ. ಅಷ್ಟರೊಳಗಡೆನೆ ನಾನು ನನ್ನ ಕಾಗದ ಪತ್ರಗಳನ್ನೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದನ್ನ ಅಷ್ಟರೊಳಗಡೆ ನಾವು ಕೊಡ್ತೀವಿ. ಅದಕ್ಕೆ ನಾವು ಟೈಮ್ ಲೈನ್ ಇದೆ. ಅದಕ್ಕೆ 6 months ಅಂತ ಒಂದು ಟೈಮ್ ಲೈನ್ ಇದೆ. ಅದನ್ನ ನಿಮ್ಗೆಲ್ಲ ಕೊಡ್ತೀನಿ ಕಾಪೀಸ್. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.